ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. MLA ಮೂಡಿಗೆರೆ ಮೋಟಮ್ಮ ಅವರ ಮಗಳು ನಯನ ಮೋಟಮ್ಮ ಫಸ್ಟ್ ಟೈಮ್ MLA ಆಗಿದ್ದಾರೆ, ಮೊದಲ ಬಾರಿಗೆ ಶಾಸಕಿ ಆಗಿದ್ದಾರೆ. KPCC ಅಧ್ಯಕ್ಷರಿಗೆ ದೂರು ಸಲ್ಲಿಕೆವರೆಗೂ ಸಚಿವ ಸ್ಥಾನದ ಪೈಪೋಟಿ ಹೋಗಿದೆ ಇವರಿಗೆ. ಅಂದರೆ ಸಿಕ್ಕಾಪಟ್ಟೆ ಸ್ವಲ್ಪ ಕಾಂಟ್ರವರ್ಸಿ ಆಗ್ತದೆ ಇವ್ರ ಮೇಲೆ. ಇವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತ ಒಂದು ಗುಂಪು, ಕೊಡಲೇಬೇಕು ಅಂತ ಒಂದು ಗುಂಪು, ಈ ರೀತಿಯಾಗಿ ಅಂದರೆ ಆ ಮಟ್ಟಿಗೆ ಫಸ್ಟ್ ಟೈಮ್ MLA ಆಗಿದ್ರು ಕೂಡ ಸಚಿವ ಸ್ಥಾನದ ಲಿಸ್ಟ್ನಲ್ಲಿ ಅಂದರೆ ಆ ಒಂದು ಲಾಬಿಯಲ್ಲಿ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಸೊ ನಯನ ಮೋಟಮ್ಮ ಬೆಂಗಳೂರು KPCC ಅಧ್ಯಕ್ಷರನ್ನ ಭೇಟಿಯಾಗಿದ್ದರು. ನಯನ ಮೋಟಮ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ವಕಾಲತ್ ಕೂಡ ಮಾಡಿದ್ರು. ಸೊ ಇದೆಲ್ಲವೂ ಕೂಡ ಈಗ ರಾಜಕೀಯ ಆಗಿದೆ. ಒಂದು ರೀತಿ ಜಿಲ್ಲೆಯ ಹಿಡಿತ ಸಾಧಿಸೋದಕ್ಕೆ ಸಚಿವ ಸ್ಥಾನಕ್ಕೆ ಪೈಪೋಟಿ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ. ಸೊ ಮಾರುತಿ ಫಸ್ಟ್ ಟೈಮ್ MLA ನಯನ ಮೋಟಮ್ಮ, ಯಂಗ್ ಅಂಡ್ ಎನರ್ಜೆಟಿಕ್ MLA. ಸೊ ಚಾನ್ಸ್ ಸಿಗುತ್ತಾ ಹೇಗೆ? ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಗುರುಗಳಿರೋದು. ನಾವು ಬಹಿರಂಗವಾಗಿ ಹೇಳಿದ್ದಾರೆ, ನನ್ನ ಗುರುಗಳು DK ಶಿವಕುಮಾರ್. ಬೆಳಗ್ಗೆ ಎದ್ರೆ ಸಾಕು ನನ್ನ ರಾಜಕೀಯ ಗುರುಗಳು DK ಶಿವಕುಮಾರ್ ಅಂತ ಬಹಿರಂಗವಾಗಿ ಹೇಳ್ತಾರೆ, ವೇದಿಕೆಯಲ್ಲಿ ಹೇಳಿದ್ದಾರೆ, ಹಲವು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಒಂದು ನಯನ ಮೋಟಮ್ಮನ್ಗೆ ಟಿಕೆಟ್ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಕೊಟ್ಟಿದ್ದು ಕೂಡ ಬಹಳ ಅಷ್ಟು ಸುಲಭ ಇರಲಿಲ್ಲ. ಆದ್ರೆ ಗೆದ್ಕೊಂಡು ಬಂದ್ರು. ಯಾಕಂತ ಹೇಳಿದ್ರೆ ಅಲ್ಲಿ BJPಯಲ್ಲಿ ಒಡೆದ ಮನೆ ಆಗಿತ್ತು ಒಂದು. ಇನ್ನೊಂದು JDS ಕೂಡ ಪ್ರಬಲ ಸಂಘಟನೆ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಮೋಟಮ್ಮ ಅವರ ಬಳಿಕ ಅಷ್ಟು ಸುಲಭ ಇರಲಿಲ್ಲ ನಯನ ಮೋಟಮ್ಮ ಅವ್ರು ಗೆಲ್ಲೋದಕ್ಕೆ. 2 ಬಾರಿ ಮೋಟಮ್ಮ ಅವರೇ ಸೋತಿದ್ರು. ಹೀಗಾಗಿ ಮೋಟಮ್ಮನೇ ಸೋತವ್ರೆ, ನಯನ ಮೋಟಮ್ಮ ಎಲ್ಲಿ ಗೆಲ್ತಾರೆ ಅನ್ನುವಂತ ತಾತ್ಸಾರದಿಂದ BJP ಮತ್ತೆ JDS ಅವರು ಚುನಾವಣೆ ಮಾಡಿದ್ದು ಕೂಡ ನಿಜ. ಆದ್ರೆ ಗ್ಯಾರಂಟಿಗಳ ಆಲೆ ಜೊತೆಗೆ ಎಲ್ಲಾ ಕಡೆನೂ ಕೂಡ ರೀಚ್ ಆದ್ರು, ಗೆದ್ದಿದ್ದಾರೆ. ಗೆದ್ದ ಬಳಿಕ ನಯನ ಮೋಟಮ್ಮನ ಬಗ್ಗೆ ಒಂದು ಸ್ವಲ್ಪ ಆಕ್ಷೇಪ ಶುರುವಾಗಿದೆ, ಅಸಮಾಧಾನ ಶುರುವಾಗಿದೆ. ಒಂದು ಕೇಸರಿ ಬಗ್ಗೆ ಒಂದಷ್ಟು ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಎಡಪಂಥಿ ಅವರು ಇವ್ರನ್ನ ಈವೆಂಟ್ ಮಾಡಿ ಸ್ವಲ್ಪ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದು ಮಾತನಾಡೋ ಮುಂದೆ ಯಾರು ಎಲ್ಲಿ ಬೇಕಿದ್ರು ಇರ್ಬೋದು ಅಂತ ಹೇಳಿದ್ರು. ಅಂದ್ರೆ ಇವರು ಬಹುತೇಕ BJP ಕಡೆ ಮುಖ ಮಾಡ್ತಿದ್ದಾರೆ ಅನ್ನುವಂತ ಒಂದು ರೀತಿಯಲ್ಲಿ ಅವರು ಮಾತಾಡಿದ ಅಲ್ಲಿಂದ ಇಲ್ಲಿವರೆಗೂ ಅವ್ರ ಮೇಲೆ KPCC ವರೆಗೂ ದೂರುಗಳು ಬರ್ತಾ ಇದಾವೆ. ಅದೇ ರೀತಿ ಆ ದೂರುಗಳಿಗೆ ಪ್ರತಿತಂತ್ರವಾಗಿ ಅವರು ಒಂದಷ್ಟು ಈಗೇನು ಸಿಕ್ಕಾಪಟ್ಟೆ ಮಂತ್ರಿ ಸ್ಥಾನಕ್ಕೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಥವಾ ಲಾಬಿ ಮಾಡ್ತಾ ಇರೋ ತಕ್ಷಣ ಸಬ್ಸೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ಖಂಡಿತ ಆ ಜಿಲ್ಲೆಯಿಂದ ಇಬ್ಬರಿದ್ದಾರೆ ರೇಸಲ್ಲಿ, ಅದೊಂದು ಸಮಸ್ಯೆ. ಒಬ್ರು ಒಬ್ರು ಆರತಿ ಕೃಷ್ಣ, ಅದು ನೋಡ್ಬೋಣ. ನೆಕ್ಸ್ಟ್ ಆರತಿ ಕೃಷ್ಣ ಹಾಗಾದ್ರೆ ಬ್ಯಾಕ್ ಟು ಬ್ಯಾಕ್ ಇರ್ಬೋದು.